ಕಾಗದದ ಮೇಲೆ ನೋಡೋಕೆ ಮಹಾ ಮೇಧಾವಿ, ಆದ್ರೆ ಆಡಳಿತದಲ್ಲಿ ಅತೀ ದೊಡ್ಡ ಫ್ಲಾಪ್. ಹೌದು, ಭವ್ಯವಾದ ಐಡಿಯಾಗಳು ವಾಸ್ತವದಲ್ಲಿ ಹೇಗೆ ಮಣ್ಣು ಮುಕ್ಕಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇತಿಹಾಸದಲ್ಲಿ ಸಿಗೋದಿಲ್ಲ. ನಾವಿಂದು ಈ ವಿಶ್ಲೇಷಣೆಯಲ್ಲಿ ಇತಿಹಾಸದ ಬಹುದೊಡ್ಡ ವಿರೋಧಾಭಾಸವಾಗಿ ಉಳಿದಿರುವ ಮೊಹಮ್ಮದ್ ಬಿನ್ ತುಗ್ಲಕ್ ಆಡಳಿತದ ಅಸಲಿ ಕಥೆಯನ್ನ ನೋಡ್ಲಿದ್ದೇವೆ. ಒಂದು ಅತ್ಯದ್ಭುತವಾದ ಮೆದುಳು ಇಡೀ ಸಾಮ್ರಾಜ್ಯವನ್ನೇ ಹೇಗೆ ನಾಶ ಮಾಡಬಲ್ಲದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇಲ್ಲಿನ ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ಆತನ ಬಳಿ ಅಪಾರ ಜ್ಞಾನವಿತ್ತು, ಆದ್ರೆ ಕಾಮನ್ ಸೆನ್ಸ್ ಸ್ವಲ್ಪವೂ ಇರ್ಲಿಲ್ಲ. ಇಲ್ಲೊಂದು ವಿಚಿತ್ರವಾದ ದ್ವಂದ್ವ ಇದೆ ನೋಡಿ. ಒಂದೆಡೆ ಗಣಿತ, ಖಗೋಳಶಾಸ್ತ್ರ, ತತ್ವಶಾಸ್ತ್ರದಲ್ಲಿ ಭಾರೀ ಪಾಂಡಿತ್ಯ ಜೊತೆಗೆ ಅತ್ಯುನ್ನತ ನೈತಿಕತೆ. ಇನ್ನೊಂದೆಡೆ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿ ಜನರಿಗೆ ನರಕಯಾತನೆ ಕೊಟ್ಟ ಬುದ್ಧಿವಂತ ಮೂರ್ಖ ಅನ್ನೋ ಹಣೆಪಟ್ಟಿ. ಇವೆರಡೂ ಸೇರಿರೋದು ಒಬ್ಬನೇ ವ್ಯಕ್ತಿಯಲ್ಲಿ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. ಈ ವಿಶ್ಲೇಷಣೆಯಲ್ಲಿ ನಾವು ಆತನ ಶಿಕ್ಷಣ, ಬರಗಾಲದ ಟ್ಯಾಕ್ಸ್, ರಾಜಧಾನಿ ಶಿಫ್ಟ್, ನಾಣ್ಯ ಪದ್ಧತಿಯ ಬಿಕ್ಕಟ್ಟು, ಫೇಲಾದ ಸೇನಾ ಕಾರ್ಯಾಚರಣೆಗಳು ಹಾಗೂ ಆತನ ತಪ್ಪು ಲೆಕ್ಕಾಚಾರಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಭವ್ಯವಾದ ಆಲೋಚನೆಗಳು ವಾಸ್ತವದ ಕಠಿಣತೆಗೆ ಸಿಲುಕಿ ಹೇಗೆ ಚೂರುಚೂರಾದ್ವು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತೆ. ಮೊದಲನೆಯದಾಗಿ, ಈ ವಿದ್ಯಾವಂತ ಸುಲ್ತಾನನ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 1320ರಲ್ಲಿ ತುಗ್ಲಕ್ ಮನೆತನ ಶುರುವಾಯಿತು. ಮೊಹಮ್ಮದ್ ಬಿನ್ ತುಗ್ಲಕ್ ಪಟ್ಟಕ್ಕೇರಿದ್ದು 1324-25ರ ಸುಮಾರಿಗೆ. ಮುಂದೆ 1351ರಲ್ಲಿ ಆತನ ಆಡಳಿತ ಅಂತ್ಯವಾಯಿತು. ಈ ಚಿಕ್ಕ ಅವಧಿ ಭಾರತದ ಇತಿಹಾಸದಲ್ಲೇ ಅತ್ಯಂತ ವಿಚಿತ್ರ ಆಡಳಿತಾತ್ಮಕ ಪ್ರಯೋಗಗಳಿಗೆ ಸಾಕ್ಷಿಯಾಯಿತು. ಆತನ ಕ್ವಾಲಿಫಿಕೇಷನ್ಸ್ ಕೇಳಿದ್ರೆ ಬೆರಗಾಗೋದು ಖಂಡಿತ. ಪರ್ಷಿಯನ್, ಖಗೋಳಶಾಸ್ತ್ರ, ಗಣಿತ ಮತ್ತು ತತ್ವಶಾಸ್ತ್ರದಲ್ಲಿ ದೊಡ್ಡ ಎಕ್ಸ್ಪರ್ಟ್. ನೈತಿಕತೆಯಲ್ಲಂತೂ ಎತ್ತಿದ ಕೈ. ಸಾರ್ವಜನಿಕವಾಗಿ ಮದ್ಯಪಾನ ಮಾಡ್ತಿರ್ಲಿಲ್ಲ. ಅತ್ಯಂತ ಪ್ರಾಮಾಣಿಕ, ನಿಷ್ಠಾವಂತ. ಥಿಯರಿ ಪ್ರಕಾರ ನೋಡಿದ್ರೆ ಇಂತಹ ಆದರ್ಶ ರಾಜ ಇನ್ನೊಬ್ಬನಿರ್ಲು ಸಾಧ್ಯವೇ ಇಲ್ಲ ಅಂತಲೇ ಅನ್ಸುತ್ತೆ. ಆದ್ರೆ ಪ್ರಸಿದ್ಧ ಇತಿಹಾಸಕಾರ ಇಬ್ನ ಬತೂಟಾ ಅವರ ಈ ಮಾತು ಇಡೀ ಪರಿಸ್ಥಿತಿಯನ್ನೇ ಬದಲಿಸುತ್ತೆ. ಅಪಾರ ಸಾಮರ್ಥ್ಯವಿದ್ದ ವ್ಯಕ್ತಿ, ಆದ್ರೆ ಕಾಮನ್ ಸೆನ್ಸ್ ಅಥವಾ ಪರಿಸ್ಥಿತಿಯ ಅರಿವು ಮಾತ್ರ 0. ಈ ಒಂದೇ ಸಾಲಿನಲ್ಲಿ ತುಘ್ಲಕ್ ಆಡಳಿತದ ಅಸಲಿ ಕಥೆ ಅಡಗಿದೆ ಅಂತ ಹೇಳ್ಬೋದು. ಮುಂದಿನ ವಿಷಯಕ್ಕೆ ಬರೋಣ. ಬರಗಾಲದ ಸಮಯದಲ್ಲಿನ ತೆರಿಗೆ. ಇದು ಕೃಷಿ ನಿರ್ವಹಣೆಯಲ್ಲಿನ ಆತನ ಮೊದಲ ಬಹುದೊಡ್ಡ ಆಡಳಿತಾತ್ಮಕ ದುರಂತ. ಗಂಗಾ ಯಮುನಾ ನದಿಗಳ ನಡುವಿನ ಅತ್ಯಂತ ಫಲವತ್ತಾದ ದೋಆಬ್ ಪ್ರದೇಶದಲ್ಲಿ ಟ್ಯಾಕ್ಸ್ ಅನ್ನು 10ರಿಂದ 20 ಪಟ್ಟು ಹೆಚ್ಚಿಸಲಾಯಿತು. ಟೈಮಿಂಗ್ ಎಂಥದ್ದಿತ್ತಂದ್ರೆ, ಅದೇ ಸಮಯದಲ್ಲಿ ಅಲ್ಲಿ ಭೀಕರ ಬರಗಾಲ ಆವರಿಸಿತ್ತು. ಬೆಳೆ ಸಂಪೂರ್ಣ ನಾಶವಾಗಿತ್ತು. ಜನರಿಗೆ ತಿನ್ನೋಕ್ ಅನ್ನವೇ ಇಲ್ಲದಿರುವಾಗ 10 ಪಟ್ಟು ಟ್ಯಾಕ್ಸ್ ಕಟ್ಟೋದ್ಹೇಗ? ಸಹಜವಾಗಿಯೇ ಭಾರೀ ದಂಗೆಗರು ಸ್ಫೋಟಗೊಂಡುವು. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ದಿವಾನ್-ಎ-ಕೋಹಿ ಅನ್ನೋ ಪ್ರತ್ಯೇಕ ಕೃಷಿ ಇಲಾಖೆ ಶುರು ಮಾಡ್ದ. ಆದ್ರೆ ಅದೂ ಕೂಡ ಸಂಪೂರ್ಣ ಫ್ಲಾಪ್. ಯಾಕೆಂದ್ರೆ ಕೃಷಿಗೆಂತ ಆಯ್ಕೆ ಮಾಡಿದ್ದು ಬಂಜರು ಭೂಮಿಯನ್ನ. ಜೊತೆಗೆ ವಿಪರೀತ ಭ್ರಷ್ಟ ಅಧಿಕಾರಿಗಳು, 3 ವರ್ಷದಲ್ಲಿ ಕೃಷಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಅವಾಸ್ತವಿಕ್ ಟಾರ್ಗೆಟ್. ಕೊನೆಗೆ ಕೋಟ್ಯಾಂತರ ರೂಪಾಯಿ ದುಡ್ಡು, ಶ್ರಮ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯ್ತು. ಈಗ ಮೂರನೆಯ ಹಾಗೂ ಇತಿಹಾಸದಲ್ಲೇ ಅತ್ಯಂತ ಕುಖ್ಯಾತಿ ಪಡೆದ ನಿರ್ಧಾರ, ರಾಜಧಾನಿ ಬದಲಾವಣೆಯ ದುರಂತ. ದಕ್ಷಿಣ ಭಾರತವನ್ನ ಕಂಟ್ರೋಲ್ ಮಾಡೋಕೆ ಹಾಗೂ ಮಂಗೋಲರ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ದೆಹಲಿಯಿಂದ ದೇವಗಿರಿಗೆ ಅಥವಾ ದೌಲತಾಬಾದ್ಗೆ ರಾಜಧಾನಿ ಶಿಫ್ಟ್ ಮಾಡೋ ನಿರ್ಧಾರ ಮಾಡ್ತಾನೆ. ತಂತ್ರಗಾರಿಕೆಯ ದೃಷ್ಟಿಯಿಂದ ಐಡಿಯಾ ಏನೋ ಚೆನ್ನಾಗಿತ್ತು, ಆದ್ರೆ ಇಡೀ ದೆಹಲಿಯ ಜನರೇ ಅಲ್ಲಿಗೆ ಗುಳೆ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದು ಅತಿ ದೊಡ್ಡ ತಪ್ಪು. ಅಲ್ಲಿಗೆ ಹೋದ್ಮೇಲೆ ಉತ್ತರ ಭಾರತ ರಕ್ಷಣೆ ಇಲ್ಲದೆ ದುರ್ಬಲವಾಗಿದೆ ಅಂತ ಜ್ಞಾನೋದಯ ಆಯಿತು. ಮತ್ತೆ ಕೆಲವು ವರ್ಷಗಳ ನಂತರ ಎಲ್ಲರೂ ವಾಪಸ್ ದೆಹಲಿಗೆ ನಡೀರಿ ಅಂತ ಆಜ್ಞೆ ಮಾಡ್ದ. ಇದು ಎಂತಹ ಕ್ರೂರ ನಿರ್ಧಾರ ಅನ್ನೋದನ್ನ ಈ ಅಂಕಿಅಂಶ ವಿವರಿಸುತ್ತೆ ನೋಡಿ. ದೆಹಲಿಯಿಂದ ದೌಲತಾಬಾದ್ಗೆ ಬರೋಬ್ಬರಿ 1500 ಕಿಲೋಮೀಟರ್ ದೂರ. ಯಾವುದೇ ವಾಹನಗಳಿಲ್ಲದ ಕಾಲದಲ್ಲಿ ಸುಡು ಬಿಸಿಲಿನಲ್ಲಿ ಲಕ್ಷಾಂತರ ಜನ, ವಯಸ್ಸಾದವರು, ಮಕ್ಕಳು ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಊಹಿಸುವುದೇ ಕಷ್ಟ. ಸಾವಿರಾರು ಜನ ದಾರಿಯಲ್ಲೇ ಪ್ರಾಣ ಬಿಟ್ರು. ಇನ್ನು 4ನೇ ವಿಷಯ, ಸಾಂಕೇತಿಕ ನಾಣ್ಯ ಪದ್ಧತಿಯ ಬಿಕ್ಕಟ್ಟು ಅಥವಾ ಟೋಕನ್ ಕರೆನ್ಸಿ ಕ್ರೈಸಿಸ್. ಆರ್ಥಿಕ ನೀತಿಯೊಂದು ತನ್ನ ಕಾಲಕ್ಕಿಂತ 100 ವರ್ಷ ಮುಂದಿದ್ರೂ ಸರಿಯಾದ ಎಕ್ಸಿಕ್ಯೂಷನ್ ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಚೀನಾದ ಕುಬ್ಲಾಯ್ ಖಾನ್ ತರ ಬೆಳ್ಳಿಯ ಕೊರತೆ ನೀಗಿಸೋಕೆ ಕಂಚು ಮತ್ತು ತಾಮ್ರದ ನಾಣ್ಯಗಳನ್ನ ತಂದು ಅದಕ್ಕೆ ಬೆಳ್ಳಿಯ ಮೌಲ್ಯ ನಿಗದಿ ಮಾಡೋದು ಪ್ಲಾನ್ ಆಗಿತ್ತು.
ಆದ್ರೆ ವಾಸ್ತವದಲ್ಲಿ ಈ ನಾಣ್ಯಗಳನ್ನ ನಕಲಿ ಮಾಡದಂತೆ ತಡೆಯೋಕೆ ಯಾವುದೇ ಭದ್ರತಾ ಕ್ರಮಗಳನ್ನ ಅಥವಾ ಸೆಕ್ಯೂರಿಟಿ ಫೀಚರ್ಸ್ನ ಅಳವಡಿಸಲೇ ಇಲ್ಲ. ರಿಸಲ್ಟ್, ಇಡೀ ಆರ್ಥಿಕತೆ ಪಾತಾಳಕ್ಕೆ ಕುಸಿತು. ಪ್ರತಿಯೊಂದು ಮನೆಯೂ ಟಂಕಸಾಲೆ ಆಯ್ತು. ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ನಾಣ್ಯ ಮಾಡಕ್ಕೆ ಶುರು ಮಾಡಿದ್ರು. ಜನ ತಮ್ಮ ಮನೆಯಿಲ್ದ ತಾಮ್ರದ ಪಾತ್ರೆಗಳನ್ನ ಕರಗಿಸಿ ನಾಣ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾರುಕಟ್ಟೆಯಲ್ಲಿ ಫೇಕ್ ಕರೆನ್ಸಿಗಳದ್ದೇ ದರ್ಬಾರು. ಕೊನೆಗೆ ಬೇರೆ ದಾರಿಯಿಲ್ದೆ ಆ ಎಲ್ಲಾ ನಕಲಿ ತಾಮ್ರದ ನಾಣ್ಯಗಳನ್ನ ಸುಲ್ತಾನನೇ ವಾಪಸ್ ತಗೊಂಡು ಬದಲಿಗೆ ಅಸಲಿ ಬೆಳ್ಳಿ ನಾಣ್ಯಗಳನ್ನ ಕೊಡಬೇಕಾಗಿ ಬಂತು. ಇದರಿಂದ ರಾಜಮನೆತನದ ಖಜಾನೆ ಸಂಪೂರ್ಣ ಖಾಲಿಯಾಯಿತು. ಮುಂದಿನದು ವಿಫಲವಾದ ಸೇನಾ ಕಾರ್ಯಾಚರಣೆಗಳು. ಸಾಮ್ರಾಜ್ಯ ವಿಸ್ತರಣೆಯ ಕನಸುಗಳು ಭಾರೀ ದುಬಾರಿಯಾದ ಕಥೆಯಿದು. 3,70,000 ಸೈನಿಕರು ಖುರಾಸಾನ್ ಪ್ರದೇಶ ಗೆಲ್ಲಬೇಕು ಅಂತ ಇಷ್ಟು ದೊಡ್ಡ ಸೈನ್ಯ ಕಟ್ಟಿ ಅವರಿಗೆ ಬರೋಬ್ಬರಿ 1 ವರ್ಷದ ಸಂಬಳವನ್ನ ಮುಂಗಡವಾಗಿ ಬೇರೆ ಕೊಡ್ಲಾಗಿತ್ತು. ಆದರೆ ಭೌಗೋಳಿಕ ಮತ್ತು ಹವಾಮಾನದ ಕಾರಣಗಳಿಂದ ಕೊನೆಗಳಿಗೆಯಲ್ಲಿ ಇಡೀ ಕಾರ್ಯಾಚರಣೆಯೇ ಕ್ಯಾನ್ಸಲ್ ಆಯಿತು. ಖಜಾನೆಯ ದುಡ್ಡೆಲ್ಲ ಸಂಪೂರ್ಣವಾಗಿ ಪೋಲಾಯಿತು. ಒಂದರ ಹಿಂದೊಂದು ಸೇನಾ ವೈಫಲ್ಯಗಳು ಸಂಭವಿಸಿದವು. ಖುರಾಸಾನ್ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಇನ್ನು ಕರಾಚಿಲ್ ಕಡೆಗೆ ಕಳಿಸಿದ ಸೈನ್ಯ ಅಲ್ಲಿನ ಕಠಿಣ ಹವಾಮಾನಕ್ಕೆ ಸಿಲುಕಿ ಸಂಪೂರ್ಣ ನಾಶವಾಯಿತು. ಇದಲ್ಲದೆ ಮಂಗೋಲರು ದಾಳಿ ಮಾಡಿದಾಗ ಅವರನ್ನ ಎದುರಿಸಿ ಹೋರಾಡುವ ಬದಲು ಅವರಿಗೆ ಭಾರೀ ಲಂಚ ಕೊಟ್ಟು ವಾಪಸ್ ಕಳಿಸುವ ತಂತ್ರಕ್ಕೆ ಮೊರೆಹೋದ. ಇದು ಸಾಮ್ರಾಜ್ಯದ ಸಂಪತ್ತನ್ನ ಮತ್ತಷ್ಟು ಬರಿದು ಮಾಡಿತು. ಕೊನೆಯದಾಗಿ ತಪ್ಪು ಲೆಕ್ಕಾಚಾರಗಳ ಪರಂಪರೆ. ಈ ಎಲ್ಲಾ ಘಟನೆಗಳನ್ನ ಒಟ್ಟಾಗಿ ನೋಡಿದಾಗ ನಮಗೆ ಅರ್ಥವಾಗುವ ಒಂದು ದೊಡ್ಡ ಸತ್ಯವಿದೆ. ಈತನನ್ನ ಬುದ್ಧಿವಂತ ಮೂರ್ಖ ಅಂತ ಯಾಕೆ ಕರೀತಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಅಲ್ವಾ? ಎಷ್ಟೇ ಅಪಾರವಾದ ಜ್ಞಾನ, ಬುದ್ಧಿಮತ್ತೆ ಇದ್ರೂ ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳುವ ಕಾಮನ್ ಸೆನ್ಸ್ ಹಾಗೂ ಯೋಜನೆಗಳನ್ನ ಜಾರಿಗೆ ತರುವ ಪ್ರಾಯೋಗಿಕ ಜ್ಞಾನವಿಲ್ಲದಿದ್ರೆ ಎಲ್ಲವೂ ಶೂನ್ಯ. ಐಡಿಯಾ ಎಷ್ಟೇ ಅದ್ಭುತವಾಗಿದ್ರೂ ಎಕ್ಸಿಕ್ಯೂಷನ್ ಸರಿಯಿಲ್ಲ ಅಂದ್ರೆ ಅದು ದುರಂತವೇ ಸರಿ. ಇಲ್ಲಿಗೊಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತೆ. ಮೊಹಮ್ಮದ್ ಬಿನ್ ತುಗ್ಲಕ್ ನಿಜಕ್ಕೂ ಹುಚ್ಚನಾಗಿದ್ದನೆ? ಅಥವಾ ತನ್ನ ಕಾಲಕ್ಕಿಂತ 100 ವರ್ಷ ಅಡ್ವಾನ್ಸ್ ಆಗಿ ಯೋಚಿಸ್ತಿದ್ದ ಒಬ್ಬ ವಿಷನರಿ ಆಗಿದ್ದನೆ? ಆತನ ಯೋಜನೆಗಳು ಆಧುನಿಕ ಜಗತ್ತಿನ ಕಾನ್ಸೆಪ್ಟ್ಗಳ ತರಾನೇ ಇದ್ವು. ಆದ್ರೆ ಅದನ್ನ ಜಾರಿಗೆ ತಂದ ರೀತಿ ಮಾತ್ರ ಆತನನ್ನ ಇತಿಹಾಸದ ಅತ್ಯಂತ ದೊಡ್ಡ ಆಡಳಿತಾತ್ಮಕ ವೈಫಲ್ಯವನ್ನಾಗಿಸ್ತು. ಇದು ಆಡಳಿತ ಮತ್ತು ವಾಸ್ತವದ ನಡುವಿನ ಅಂತರವನ್ನ ಬಹಳ ಚೆನ್ನಾಗಿ ತೋರ್ಸ್ಕೊಡುತ್ತೆ. ಇದು ನಿಜಕ್ಕೂ ಮತ್ತಷ್ಟು ಆಳವಾಗಿ ಯೋಚಿಸುವಂತೆ ಮಾಡುವ ವಿಷಯ.